ಅಂಗಡಿ ತೆಗಿರಿ ಅಂದ್ರು ಅಕ್ಕ ಬಿಟ್ಟಿದ್ದೀರಿ ಮತ್ತೆ. ಏನು ಮಾಡೋದು ಹೊಟ್ಟೆ ಪಡಕ. ಮಕ್ಕಳನ್ನ ಓದಿಸ್ಬೇಕು, ನಮ್ಮ ಮನೆ ಬಾಡಿಗೆ ಕಟ್ಟಬೇಕು, ಹಂಗೆ ಕೂತಿದ್ರೆ ಯಾರು ಕೊಡ್ತಾರೆ ನಮಗೆ. ಈಗ ಹಿಂಗೆಲ್ಲ ಅಂಗಡಿ ಹಾಕೊಂಡ್ರೆ ಓಡಾಡೋರು ನೋಡಿ ರೋಡಲ್ಲಿ ಓಡಾಡ್ತಾರೆ, ಪ್ರಾಬ್ಲಮ್ ಆಗುತ್ತಲ್ಲ ಅಂತ. ಫುಟ್ಪಾತ್ ಮೇಲೆ ಜಾಗ ಬಿಟ್ಟಿದ್ದೀವಲ್ಲ ಓಡಾಡೋಕ್ಕೆ. ಹಾಂ, ಈಗ ಯಾರು ವ್ಯಾಪಾರಕ್ಕೆ ಬಂದಿಲ್ಲ, ಖಾಲಿ ಇದೆ ಜನ. ಈಗ ನಾನು ದಿನ ನೋಡ್ಬೇಕಾದ್ರೆ ಹೆಂಗಾಗ್ತಿತ್ತು ಅಂದ್ರೆ ಫುಲ್ ಜನ ಓಡಾಡೋರು ರೋಡಲ್ಲೆಲ್ಲ. ಹೌದು, ನಾವು ಜಾಗ ಬಿಟ್ಟು ಸೈಡ್ಗೆ ಹಾಕೊಂಡು ಕೂತಿದ್ದೀವಿ. ಅವ್ರು ಪೊಲೀಸರು ಬಂದು ಎತ್ಕೊಂಡು ಹೋಗ್ತೀವಿ, ತಿರ್ಗಿ ನಿಮ್ಮ ಪೊಲೀಸ್ ಬಂದಾಗ ಎತ್ಕೊಂಡು ಹೋಗ್ತೀವಿ. ಎತ್ಕೊಂಡು ಹೋಗ್ಬಿಡ್ತೀವಿ. ಬಂದಿದ್ರಾ? ಬಂದು ಬೈದ್ಬಿಟ್ಟು ಹೋದ್ರು. ಏನಂತ ಬೈದ್ರು? ಮಾನ ಮರ್ಯಾದೆ ಇಲ್ವಾ ನಿಮಗೆ? ನಾವೇನು ಭಿಕ್ಷೆ ಬೇಡ್ತಾ ಇಲ್ವಲ್ಲ, ದುಡ್ಕೊಂಡು ತಿಂತಾ ಇದೀವಿ ತಾನೆ. ದುಡ್ಕೊಂಡು ತಿನ್ನೋರ್ಗು ನಿಮ್ಗೆ ಮಾನ ಮರ್ಯಾದಿಲ್ಲ ಅಂದರೆ ನಾವೇನು ಅಂತ ಹೇಳೋಣ? ಏನಂದ್ರಿ ನೀವು ಅದಕ್ಕೆ? ನಾವೇನು ಮಾತಾಡಲಿಲ್ಲ. ಈಗ ನಿಮಗೆ ಬಿಟ್ಟರೆ, ಮಲ್ಲೇಶ್ವರಮಲ್ಲಿ ಬಿಟ್ಟರೆ ಬೇರೆ ಕಡೆನೂ ಬೆಂಗಳೂರಲ್ಲಿ ಫುಟ್ಪಾತ್ ಹೆಚ್ಚಕ್ಕಾಗಲ್ಲ, ಜನ ಓಡಾಡಲ್ಲ, ಅಂದರೆ ಜನ ಓಡಾಡೋಕ್ಕೆ ಕಷ್ಟ ಆಗುತ್ತೆ, ಹಂಗಾಗಿ ನಿಮಗೂ ಬಿಡಲ್ಲ ಅಂತ ಅವರು. ಹೌದು, ನಾವೇನು ಮಾಡೋದು? ಮಕ್ಳನ್ನ ಸಾಕ್ಬೇಕಲ್ಲ ಮರೆ, ಬಾಡಿಗೆ ಕಟ್ಟಬೇಕು. ಏನು ಮಾಡೋದು ನಾವು? ಬೇರೆ ಕಡೆ ಅಂಗಡಿ ಕೊಡ್ತೀವಿ ಅಂದರೆ ಹೋಗ್ತೀವಿ, ಜನ ಬರ್ತಾರೆ ಅಲ್ಲಿಗೆ. ಬಂದರೆ ಹೋಗ್ತೀವಿ. ನಾವೇನು ಮಾಡೋಣ? ನಾವು ದುಡಿಬೇಡ್ದಂದ್ರೆ ಏನು ಮಾಡೋದು? ದುಡ್ಕೊಂತೀನಿ ಅಂತಾರೆ. ದುಡಿದೇ ಹೋದರೆ ಯಾರು ಕೊಡ್ತಾರೆ ನಮಗೆ? ದಿನಕ್ಕೆ ಎಷ್ಟು ವ್ಯಾಪಾರ ಆಗುತ್ತೆ? ನಾವು ಒಂದು 500-600 ರೂಪಾಯಿ ವ್ಯಾಪಾರ ಮಾಡ್ತೀವಿ. ಸಾಕು ನಮಗೆ, ಸಾಕು ಹೊಟ್ಟೆ ಪಡೆಗೆ ಸಾಕು. ನಿಮಗೆ ಸರ್ಕಾರ ಕೊಡೋದು ದುಡ್ಡು ಬೇಡ, ನಿಮ್ಮನ್ನು ದುಡ್ಡು ಕಳಕ್ಕೆ ಬಿಟ್ಟರೆ ಸಾಕು. ನಮಗೇನು ಅವ್ರು ಕೊಡ್ಬೋದು ಬೇಡ ನಮಗೆ. ನಾವು ದುಡ್ದು ನಾವು ತಿನ್ನೋಕೆ ಸಾಕು ನಮಗೆ. ನಾವೇನು ಭಿಕ್ಷೆ ಬೇಡ್ತಾ ಇಲ್ಲ, ದುಡ್ಕೊಂಡು ತಿಂತಿದ್ದೀವಿ ಅಷ್ಟೇ. ಈಗ ಮತ್ತೆ ಬಂದು ತೆಗೀರಿ ಅಂದರೆ ಏನು ಮಾಡ್ತೀರಾ? ಎತ್ಕೊಂಡು ಹೋಗ್ತೀವಿ, ಇನ್ನೇನು ಮಾತಾಡೋಕ್ಕಾಗಲ್ಲ. ಮತ್ತು ನಾಳೆ ಬಂದಿಟ್ಕೊಂತೀವಿ. ಸರಿ ಆಂಟಿ, ಥ್ಯಾಂಕ್ ಯು. ಏನು ಆಂಟಿ ಬಿಸಿಲು ಅಂತ ನೆರಳಲ್ಲಿ ಕೂತ್ಬಿಟ್ಟಿದ್ಯಾ? ಏನು ವ್ಯಾಪಾರ ಮಾಡ್ತೀರಾ? ಪೆಟ್ಟಿಕೊಟ್ಟು ಬ್ಯಾಸ್ಕೆಟ್ಟು. ಒಂಚೂರು ಮೇಲೆ ಇತ್ಕೊಳ್ಳಿ ಹೋಗ್ಲಿ. ನಾನೇ ಯಾಕೆ? ಅಯ್ಯೋ, ಆಯ್ತು ಹೇಳಿ, ಏನು ಮಾತಾಡೋದು ಬೇಡ. ಎತ್ತಿ ಅಂಗಡಿನ ಎತ್ತಿ ಅಂತ ಹೇಳಿಲ್ವ ಅವರು? ಅವ್ರು ಹಿಂದೆ ಇಟ್ಕೊಂಡಿದ್ದೀವಿ, ಹಿಂದೆ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ. ಹಿಂದೆ ಇಟ್ಕೊಳ್ಳಿ ಅಂತ ಅಷ್ಟೇ. ಬಂದಾಗ ತೆಗೀರಿ ಅನ್ಲಿಲ್ವಾ? ಇಲ್ಲ, ಹೇಳಿಲ್ಲ. ವ್ಯಾಪಾರ ಒಂದು ವಾರದಿಂದ ಹೆಂಗಿದೆ? ವ್ಯಾಪಾರ ಡಲ್ಲು. ಯಾಕೆ? ಏನು ಮಾಡೋದು? ಮುಂದೆ ಇಟ್ರೆ ವ್ಯಾಪಾರ ಆಗೋದು, ಜನಗಳಿಗೆ ಗೊತ್ತಾಗೋದು. ಇಲ್ಲ ಅಂದರೆ ಆಗಲ್ಲ ಅಷ್ಟೇ. ಎಷ್ಟು ವ್ಯಾಪಾರ ಮಾಡ್ತೀರಿ ದಿನಕ್ಕೆ? ಅದು ನಾವು ಲೆಕ್ಕ ಹಾಕಲ್ಲ, ತಗೊಳ್ತೀವಿ, ಮಾಡ್ತೀವಿ, ಐಟಮ್ ತೊಗೊಂಬಂದ್ಬಿಡ್ತೀವಿ. ಅಂದಾಜು ಎಷ್ಟು ಲಾಭ ಆಗುತ್ತೆ? ಲಾಭ ಗೀಭ ನಾವು ಲೆಕ್ಕ ಹಾಕಲ್ಲ. ಸಾಲದಲ್ಲೇ ಇದ್ದೀವಿ, ಇನ್ನೂ ಸಾಲದಲ್ಲೇ ಇದ್ದೀವಿ. ಒಂದು ದಿವಸ ವ್ಯಾಪಾರ ಆದರೆ 3 ದಿವಸ ವ್ಯಾಪಾರ ಆಗಲ್ಲ. ಈಗ ಅಂಗಡಿ ತೆಗೀರಿ, ಬೇರೆ ಕಡೆ ಜಾಗ ಕೊಡ್ತೀವಿ ಅಂತಾರೆ. ಅವ್ರು ಬೇರೆ ಕಡೆ ಕೊಟ್ಟರೆ ನೋಡೋಣ. ನಾವು ದೇವಸ್ಥಾನ ಅಮ್ಮನವ್ರ ಹತ್ರ ಕೂತಿದ್ದೀನಿ ಅಷ್ಟೇ. ಆ ಅಮ್ಮ ಹೋಗಮ್ಮ ಅಂತ ಕಳಿಸಿದ್ರೆ ಹೋಗ್ತೀವಿ. ಅಮ್ಮ ಬೇಡ ಇಲ್ಲೇ ಇರಿ ಅಂದರೆ ಇಲ್ಲೇ ಕೂತ್ಕೊಳ್ತೀವಿ. ಅಲ್ಲ, ಈಗ ದೇವ್ರು ಹೇಳೋದಲ್ಲ, ಗೌರ್ಮೆಂಟ್ ಹೇಳ್ಬೇಕಲ್ಲ, ನೀವು ಇರಿ ಬೇಡ. ಗೌರ್ಮೆಂಟ್ ಹೇಳುತ್ತೆ. ಗೌರ್ಮೆಂಟ್ ಹೇಳಿದ್ರೆ ಅಮ್ಮ ಅವ್ರೊಳಗಡೆ ಹೋಗ್ಬಿಟ್ಟು ಅಮ್ಮನ ಏನೋ ಮಾಡಿಸುತ್ತೆ ಬಿಡಿ. ಅದಕ್ಕೆ ದೇವ್ರ ಮೇಲೆ ನಂಬಿಕೆ ಅಂತೀರಾ? ಅವ್ರ ಮೇಲೆ ಭಾರ ಹಾಕ್ತೀರಾ? ಅವ್ರ ಮೇಲೆ ಭಾರ ಹಾಕೋದು. ಅವರು ಒಂಥರ ದೇವ್ರುಗಳೇ. ಯಾರು ಅವರು. ಸರಿ ಆಯಿತು ಆಂಟಿ, ತಗೊಳ್ಳಿ, ವ್ಯಾಪಾರ ಮಾಡ್ಕೊಳ್ಳಿ.